ಪ್ರತಿಯೊಬ್ಬರಿಗೂ ಈಗೋ ಎನ್ನುವುದು ಬೇಕು. ಅದು ಪ್ರತಿಷ್ಠೆಯಾಗಿರಬಹುದು, ಸ್ವಾಭಿಮಾನವಾಗಿರಬಹುದು. ಆದರೆ ಇದೇ ಈಗೋವನ್ನು, ಪ್ರತಿಷ್ಠೆಯನ್ನು, ಸ್ವಾಭಿಮಾನವನ್ನು ನಾವು ಹೇಗೆ ಒಳಿತಿಗೆ ಬಳಸಿಕೊಳ್ಳಬೇಕು, ನಾವು ಹೇಗೆ ಪರಿವರ್ತನೆ ಆಗಬೇಕು ಎನ್ನುವುದನ್ನು ಕಲಿಯಬೇಕು. ಇದಕ್ಕೆ ವಿಶ್ವಾಮಿತ್ರ ಮಹರ್ಷಿಯ ಬದುಕೆ ಸಾಕ್ಷಿ. ನಿಮಗೆ ತಿಳಿದಿರುವಂತೆ ವಿಶ್ವಾಮಿತ್ರ ಮಹರ್ಷಿ ಒಬ್ಬ ಉತ್ತಮ ರಾಜ. ರಾಜನಿಗೆ ಇರಬೇಕಾದ ಗತ್ತು, ಗೈರತ್ತು, ಅಧಿಕಾರ, ದರ್ಪ ಎಲ್ಲವೂ ಇದ್ದವು. ಅದರೊಂದಿಗೆ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವ ಒಳ್ಳೆಯ ಗುಣವೂ ಇತ್ತು. ಎಂದಿನಂತೆ ಒಮ್ಮೆ ಕಾಡಿಗೆ ತನ್ನ ಪರಿವಾರದೊಂದಿಗೆ ಬೇಟೆಗೆ ಹೋಗುತ್ತಾನೆ. ಆಗ ಒಮ್ಮೆ ಬೇಟೆಗೆ ಹೋದರೆ 4-5 ದಿನ ಕಾಡಿನಲ್ಲಿಯೇ ಇರುತ್ತಿದ್ದರು. ಎಷ್ಟು ಪ್ರಾಣಿಯನ್ನು ಬೇಟೆಯಾಡಿದರು ಎನ್ನುವುದೇ ಒಂದು ಪ್ರತಿಷ್ಠೆಯಾಗಿತ್ತು. ರಾತ್ರಿ ಅಲ್ಲಿನ ಋಷಿಯ ಆಶ್ರಮದಲ್ಲಿ ಪರಿವಾರದೊಂದಿಗೆ ತಂಗುತ್ತಾನೆ. ಅದು ವಶಿಷ್ಠ ಎನ್ನುವ ಋಷಿಯ ಆಶ್ರಮ. ಆ ಆಶ್ರಮದಲ್ಲಿ ಇವರಿಗೆ ನೀಡಿದ ಆತಿಥ್ಯ ಗಮನಿಸಿ ಅಚ್ಚರಿಯಾಗುತ್ತದೆ. ನಾನು ಮಹಾರಾಜನಾಗಿಯೂ ಅತಿಥಿಗಳಿಗೆ ಇಂತಹ ಸತ್ಕಾರ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಕಾಡಿನಲ್ಲಿ ಈ ರೀತಿಯ ಭೋಜನ ಹೇಗೆ ದೊರೆಯುತ್ತಿದೆ ಎನ್ನುವುದನ್ನು ತಿಳಿಯಲು ಕುತೂಹಲದಿಂದ ಪರಿಚಾರಕನನ್ನು ಕಳಿಸುತ್ತಾನೆ. ಆಗ ಆಶ್ರಮದಲ್ಲಿ ಕಾಮಧೇನು ಎನ್ನುವ ಹಸುವೊಂದಿದ್ದು ಅದು ಕೇಳಿದೆಲ್ಲವನ್ನು ನೀಡುತ್ತದೆ ಎನ್ನುವುದು ತಿಳಿಯುತ್ತದೆ. ನಮಗೆ ನೀಡಿದ ಭಕ್ಷ್ಯ ಭೋಜನವನ್ನು ಕ್ಷಣಾರ್ಧದಲ್ಲಿ ನೀಡಿರುವುದು ಕೂಡ ಕಾಮಧೇನು. ಎಷ್ಟು ಜನರು ಬಂದರೂ ಅವರಿಗೆ ಬೇಕಾಗುವಷ್ಟು ಆಹಾರ ಕೊಡುತ್ತದೆ ಎನ್ನುವುದು ತಿಳಿಯಿತು. ಕೌಶಿಕ ಮಹಾರಾಜನಿಗೆ ಒಂದು ಈಗೋ ಕಾಡುತ್ತದೆ. ಇದು ಮಹಾರಾಜನಾಗಿ ನನ್ನ ಬಳಿ ಇರಬೇಕಾದುದು. ಈ ಕಾಡಿನಲ್ಲಿರುವುದು ವ್ಯರ್ಥ. ಇಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಅದು ಕೇಳಿದ್ದನ್ನು ಕೊಡುತ್ತದೆ. ಅದೇ ತನ್ನ ಬಳಿ ಇದ್ದಲ್ಲಿ ಇಡೀ ರಾಜ್ಯದ ಪ್ರಜೆಗಳಿಗೆ ಆಹಾರವನ್ನು ನಿರಾಯಾಸವಾಗಿ ಒದಗಿಸಬಹುದು ಎಂದುಕೊಳ್ಳುತ್ತಾನೆ. ಅದನ್ನು ತನಗೆ ಕೊಡುವಂತೆ ಕೇಳು ಎಂದು ಮಂತ್ರಿಗೆ ಹೇಳುತ್ತಾನೆ. ಆದರೆ ಋಷಿ ಒಪ್ಪುವುದಿಲ್ಲ. ಸ್ವತಃ ಮಹಾರಾಜನೇ ಹೋಗಿ ಮನವಿ ಮಾಡುತ್ತಾನೆ. ಅದು ನನ್ನದಲ್ಲ, ಅದು ದೇವರು ಕೊಟ್ಟಿರುವುದು. ಅವರು ಕೇಳಿದಾಗ ಹಿಂದಿರುಗಿಸಬೇಕಾಗುತ್ತದೆ. ನನ್ನದಲ್ಲದ ವಸ್ತುವನ್ನು ದಾನ ಮಾಡುವ ಹಕ್ಕು ನನಗಿಲ್ಲ ಎಂದರು. ಆದರೆ ರಾಜ ಒಪ್ಪಲಿಲ್ಲ. ನಾನು ರಾಜ, ನಾನು ಬಯಸಿದ್ದನ್ನು ಪಡೆಯುವುದು ನನ್ನ ಹಕ್ಕು ಎಂದು ಹೇಳುತ್ತಾನೆ. ಇದರ ಬದಲಿಗೆ 10,000 ಹಸುಗಳನ್ನು ಕೊಡುವುದಾಗಿ ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಬಲಾತ್ಕಾರದಿಂದ ಹಸುವನ್ನು ತನ್ನ ರಾಜ್ಯಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಾನೆ. ಆದರೆ ಸಾಧ್ಯವಾಗುವುದಿಲ್ಲ. ಹಸು ಕೋಡಿನಲ್ಲಿ ಬಿಸಾಕಿ ಬಿಡುತ್ತದೆ. ಇದರಿಂದ ಅವಮಾನಿತನಾಗುತ್ತಾನೆ. ವಶಿಷ್ಠ ಋಷಿಯ ಬಗ್ಗೆ ದ್ವೇಷ ಆರಂಭವಾಗುತ್ತದೆ. ನಾನು ಕೂಡ ವಶಿಷ್ಠನಂತೆ ಶಕ್ತಿವಂತನಾಗಬೇಕು, ಆತನನ್ನು ಸೋಲಿಸಿ ಕಾಮಧೇನುವನ್ನು ವಶಪಡಿಸಿಕೊಳ್ಳಬೇಕು ಎಂದು ತನ್ನ ರಾಜ್ಯಭಾರವನ್ನು ತ್ಯಾಗ ಮಾಡಿ ತಪಸ್ಸು ಮಾಡಲು ಹಿಮಾಲಯಕ್ಕೆ ಹೊರಟು ಹೋಗುತ್ತಾನೆ. ವಶಿಷ್ಠನನ್ನು ನಿರ್ನಾಮ ಮಾಡಲು ದೇವತೆಗಳಿಂದ ಅಸ್ತ್ರ ಪಡೆಯಲು ತಪಸ್ಸು ಆರಂಭಿಸಿ ಯಶಸ್ವಿಯಾಗುತ್ತಾನೆ. ನಂತರ ವಶಿಷ್ಠನ ಆಶ್ರಮಕ್ಕೆ ಬರುತ್ತಾನೆ. ಆಗ ಮಹರ್ಷಿಗಳು ಇರುವುದಿಲ್ಲ. ಅವರ ಪತ್ನಿ ಅರುಂಧತಿ ಇರುತ್ತಾಳೆ. ವಶಿಷ್ಠರು ಆಶ್ರಮ ಬಿಟ್ಟು ಹೋಗುವಾಗ ಒಂದು ಮಂತ್ರದಂಡಕ್ಕೆ ಮಂತ್ರಿಸಿ ಮನೆಯಲ್ಲಿಟ್ಟು ಹೋಗುತ್ತಿದ್ದರು. ಕೌಶಿಕ ಶಸ್ತ್ರಸಜ್ಜಿತನಾಗಿ ಯುದ್ಧಕ್ಕೆ ಬಂದಿರುವುದನ್ನು ಗಮನಿಸಿ ಅರುಂಧತಿ ಮಾಯದಂಡಕ್ಕೆ ನನ್ನ ರಕ್ಷಣೆ ನಿನ್ನದು ಎಂದು ಹೇಳುತ್ತಾಳೆ. ಕೌಶಿಕ ಬಿಟ್ಟ ಬಾಣವನ್ನೆಲ್ಲ ಮಾಯದಂಡ ನುಂಗಿಬಿಡುತ್ತದೆ. ಎಂತಹ ಮಹಾಶಕ್ತಿಶಾಲಿ ಅಸ್ತ್ರವನ್ನು ಬಿಡುವುದಿಲ್ಲ. ಕೊನೆಗೆ ಅಸ್ತ್ರವೆಲ್ಲ ಖಾಲಿಯಾಗಿ ಸೋತು ಹೋಗುತ್ತಾನೆ. 2ನೇ ಬಾರಿ ಸೋತು ಮತ್ತೆ ಹಿಮಾಲಯಕ್ಕೆ ಹೋಗುತ್ತಾನೆ. ಈಗ ಅವನಿಗೆ ಸೋಲಿನ ದ್ವೇಷ, ಅವಮಾನಕ್ಕಿಂತ ವಶಿಷ್ಠರ ಬಗ್ಗೆ ಅಭಿಮಾನ ಬೆಳೆಯುತ್ತದೆ. ವಶಿಷ್ಠರು ಆಶ್ರಮದಲ್ಲಿ ಇಲ್ಲದಿದ್ದರೂ ನನ್ನನ್ನು ಸೋಲಿಸಿರುವುದು ನಂಬಲು ಸಾಧ್ಯವಾಗದ ಸಂಗತಿ. ಅಂದರೆ ಅವರ ಶಕ್ತಿ ಎಷ್ಟಿರಬಹುದು. ಇನ್ನು ಮುಂದೆ ನನಗೆ ಅಸ್ತ್ರಗಳ ಅಗತ್ಯವಿಲ್ಲ. ಆದರೆ ವಶಿಷ್ಠರನ್ನು ಸೋಲಿಸುವ ವಿಶೇಷ ಶಕ್ತಿ ಬೇಕು ಎಂದುಕೊಳ್ಳುತ್ತಾನೆ. ಅವರ ರೀತಿಯಲ್ಲಿಯೇ ಆಗಬೇಕು ಎಂದುಕೊಳ್ಳುತ್ತಾನೆ. ದ್ವೇಷ ಬಿಟ್ಟು ವಶಿಷ್ಠರ ಶಕ್ತಿಯ ಬಗ್ಗೆ ಅಭಿಮಾನದಿಂದ ತಪಸ್ಸು ಮಾಡುತ್ತಾನೆ. ದೇವತೆಗಳಿಂದ ಹಲವು ಅಸ್ತ್ರಗಳು ಸಿಗುತ್ತವೆ. ಮತ್ತೆ ಆಶ್ರಮಕ್ಕೆ ಬಂದು ಅಸ್ತ್ರಗಳನ್ನು ಒಂದೆಡೆ ಇಡುತ್ತಾನೆ. ಆದರೆ ಆತ ಮುಟ್ಟಿದ ಗಿಡಗಳು ಸುಟ್ಟು ಹೋಗುತ್ತವೆ. ಆತ ನೀರಿಗೆ ಇಳಿದಾಗ ಆತನ ಕಾಲು ಮುಟ್ಟಿದ ಮೀನುಗಳೆಲ್ಲವೂ ಸತ್ತು ಹೋಗುತ್ತವೆ. ಏನಾಯಿತು ಎಂದು ಆತಂಕದಿಂದ ತಲೆ ಎತ್ತಿ ನೋಡಿದಾಗ ಈತನ ದೃಷ್ಟಿಗೆ ಬಿದ್ದ ಹಕ್ಕಿಗಳೆಲ್ಲವೂ ಸತ್ತು ಬೀಳುತ್ತವೆ. ಈಗ ಅವನಿಗೆ ಯೋಚನೆ ಆರಂಭವಾಯಿತು. ತನ್ನೊಳಗೆ ಒಂದು ಅಗಾಧವಾದ ಶಕ್ತಿ ಹರಿಯುತ್ತಿರುವುದು ತಿಳಿಯುತ್ತದೆ. ಈ ಶಕ್ತಿ ಅಥವಾ ಪವರ್ ಬಳಸಿ ಸತ್ತು ಹೋಗಿರುವ ಹಕ್ಕಿ, ಮೀನು, ಗಿಡಗಳನ್ನು ಬದುಕಿಸಬಹುದೇ ಎಂದು ಯೋಚಿಸಿ ಪ್ರೀತಿಯಿಂದ ಅದನ್ನು ಮುಟ್ಟುತ್ತಾನೆ. ಎಂತಹ ಅಚ್ಚರಿ! ಎಲ್ಲವೂ ಮತ್ತೆ ಜೀವ ಪಡೆಯುತ್ತವೆ. ಅಂದರೆ ನನ್ನಲ್ಲಿರುವ ಶಕ್ತಿಯಿಂದ ಕೊಲ್ಲಲೂಬಹುದು, ಜೀವ ನೀಡಲೂಬಹುದು. ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಯೋಚಿಸುತ್ತಾನೆ. ಕೊನೆಗೆ ವಶಿಷ್ಠರ ಪ್ರೀತಿಯ ಆದರ್ಶವಾಗಿ ನನಗೆ ಏಕೆ ದ್ವೇಷ? ವಶಿಷ್ಠರು ನನ್ನ ಗುರುಗಳು, ಅವರೊಂದಿಗೆ ಏಕೆ ಹಗೆತನ ಮುಂದುವರಿಸಲಿ ಎಂದು ತನ್ನ ಹೆಸರನ್ನು ವಿಶ್ವಾಮಿತ್ರ ಎಂದು ಬದಲಾಯಿಸಿಕೊಳ್ಳುತ್ತಾನೆ. ತನ್ನಲ್ಲಿರುವ ಈಗೋವನ್ನು, ಪ್ರತಿಷ್ಠೆಯನ್ನು ಪ್ರೀತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಬಳಸಿ ಇಡೀ ವಿಶ್ವಕ್ಕೆ ಮಿತ್ರನಾಗುತ್ತಾನೆ. ಯಾವ ಈಗೋ ಅವನನ್ನು ದ್ವೇಷ ಸಾಧಿಸಲು ಪ್ರಚೋದಿಸಿತು, ಅದೇ ಈಗೋ ಅವನನ್ನು ವಿಶ್ವಾಮಿತ್ರನನ್ನಾಗಿಸಿತು. ಅವನು ಕ್ಷತ್ರಿಯನಾದರೂ ಕೊನೆಗೆ ಬ್ರಾಹ್ಮಣನಾಗುತ್ತಾನೆ. ಇಲ್ಲಿ ಬ್ರಾಹ್ಮಣ ಎನ್ನುವುದು ಒಂದು ಜಾತಿ ಸೂಚಕವಲ್ಲ. ಯಾರೇ ಆಗಲಿ ಈಗೋವನ್ನು ಪ್ರೀತಿಸಲು, ಬೆಳೆಯಲು ಬಳಸಿಕೊಳ್ಳಬೇಕು. ಒಬ್ಬನನ್ನು ಸಾಯಿಸುತ್ತೇನೆ ಎನ್ನುವುದಕ್ಕಿಂತ 100 ಜನರನ್ನು ಬದುಕಿಸುತ್ತೇನೆ ಎನ್ನುವ ಈಗೋ ಬೇಕು.
ಪಾಸಿಟಿವ್ ಈಗೋ ಇದ್ದವರು ಬೆಳೆಯುತ್ತಾರೆ, ನೆಗೆಟಿವ್ ಈಗೋ ಇರುವವರು ಕುಸಿದು ಬೀಳುತ್ತಾರೆ. ನಾನು ಯಾರ ಅವನತಿ ಬಯಸುತ್ತೇನೆಯೋ ನಾನು ಆ ವ್ಯಕ್ತಿಯ ಮಟ್ಟಕ್ಕಷ್ಟೇ ಇರುತ್ತೇನೆ, ಆದರೆ ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕು. ಅಡ್ಡ ಬಂದವರನ್ನು ಬಿಟ್ಟು ಬಿಡಿ. ನಾವು ವಾಹನ ಚಲಾವಣೆ ಮಾಡುವಾಗ ನಮಗಿಂತ ಮುಂದೆ ಹೋಗಬೇಕು ಎಂದು ಕೆಲವರು ಬಯಸುತ್ತಾರೆ. ಅದು ನಮ್ಮ ಈಗೋಗೆ ಹರ್ಟ್ ಆಗಬಾರದು. ನನ್ನನ್ನು ಹಿಂದೆ ಹಾಕುತ್ತಿದ್ದಾನಲ್ಲ ಎಂದು ನಾವು ಇನ್ನೂ ವೇಗವಾಗಿ ಹೋಗಬಾರದು. ಅನಾಹುತ ಆಗುವ ಸಾಧ್ಯತೆಯೇ ಹೆಚ್ಚು. ಅದೇ ಓವರ್ಟೇಕ್ ಮಾಡಬೇಕು ಎಂದು ಬಯಸುವವನಿಗೆ ದಾರಿ ಬಿಟ್ಟುಬಿಡಿ, ಅವನು ದಾಟಿ ಹೋಗುತ್ತಾನೆ. ನಾವು ಕ್ಷೇಮವಾಗಿ ಗುರಿ ತಲುಪಬಹುದು. ಈಗೋ ಎನ್ನುವುದು ತನ್ನತನವಾಗಬೇಕು. ಇಂತಹ ಈಗೋ ಸಮಾಜಕ್ಕೆ ಒಳಿತನ್ನು ಮಾಡಬೇಕು. ಚಿಕ್ಕ ಪುಟ್ಟ ನೆಗೆಟಿವ್ಗಳನ್ನು ಬಿಟ್ಟು ಬಿಡಬೇಕು. ಓವರ್ಟೇಕ್ ಮಾಡುವವರನ್ನು ಬಿಟ್ಟು ಬಿಡಿ. ನಾವು 1-2 ನಿಮಿಷ ತಡವಾಗಿ ತಲುಪಬಹುದು ಅಷ್ಟೇ. ಕೆಲವರು ಗತ್ತಿನಿಂದ ಮಾತನಾಡುತ್ತಿದ್ದರೆ ಅದನ್ನು ಈಗೋ ಎಂದು ತಿಳಿಯಬೇಕಿಲ್ಲ, ಅದು ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ವಿಶ್ವಾಮಿತ್ರರಾಗೋಣ. ನಮಸ್ಕಾರ.